ವೆಲ್ಕಮ್ ಟು ಮೈ ವಿಷನ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಾಜ್ ಸೋಮ್. ಫ್ರೆಂಡ್ಸ್, ಕರ್ನಾಟಕ ಹಲವಾರು ಸಜ್ಜನ ರಾಜಕಾರಣಿಗಳನ್ನ ಕಂಡಿದೆ ಮತ್ತು ಈಗಲೂ ಪ್ರಸ್ತುತನೂ ಕಾಣ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಕಂಡುಬರೋರು ಯಾರಪ್ಪ ಅಂದರೆ ಇತ್ತೀಚೆಗೆ ನಿಧನರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು. ವಿ ಶ್ರೀನಿವಾಸ್ ಪ್ರಸಾದ್ ಅತ್ಯಂತ ಸಜ್ಜನ ರಾಜಕಾರಣಿ ಮತ್ತು ಮೈಸೂರು ಭಾಗದ ಮತ್ತು ರಾಜ್ಯದ ಪ್ರಮುಖ ದಲಿತ ನಾಯಕ ಅಂತ ಅವ್ರನ್ನ ಗುರುತಿಸ್ತೀವಿ. ದಲಿತರಿಗೋಸ್ಕರ ಹಲವಾರು ಹೋರಾಟಗಳನ್ನು ಸಹ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮಾಡಿದ್ದಾರೆ ಮತ್ತು ಸಂಸದರಾಗಿದ್ದಾಗ ಅವರು ಹಲವಾರು ಕೆಲಸಗಳನ್ನು ಸಹ ಮಾಡಿದ್ದಾರೆ. ಸಂಸದರು ಮತ್ತು ಕಂದಾಯ ಸಚಿವರು ಸಹ ಆಗಿದ್ದಾಗ ಹಲವಾರು ರೀತಿಯ ಉತ್ತಮವಾದ ಕಾರ್ಯಗಳನ್ನು ಸಹ ಮಾಡಿದ್ದಾರೆ. ಅವರು ಈ ಏಪ್ರಿಲ್ 29, 2024 ನಿಧನ ಹೊಂದಿದ್ದಾರೆ. ಈ ವಿಡಿಯೋ ಮೂಲಕ ಅವರ ಬಗೆಗಿನ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಫ್ರೆಂಡ್ಸ್, ವಿ ಶ್ರೀನಿವಾಸ್ ಪ್ರಸಾದ್ ಅವರು ಆಗಸ್ಟ್ 6, 1947 ವೆಂಕಟಯ್ಯ ಮತ್ತು ಡಿ ವಿ ಪುಟ್ಟಮ್ಮ ದಂಪತಿಯ ಮಗನಾಗಿ ಮೈಸೂರಿನ ಅಶೋಕಪುರಂನಲ್ಲಿ ಜನಿಸ್ತಾರೆ. ವಿ ಶ್ರೀನಿವಾಸ್ ಪ್ರಸಾದ್ ಅವರು ಇವರು ಶಾರದಾ ವಿಲಾಸ್ ಕಾಲೇಜಲ್ಲಿ ಪದವಿ ಪಡೀತಾರೆ ಮತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಮಾಸ್ಟರ್ ಡಿಗ್ರಿನ ಪಡೀತಾರೆ. ಇದು ಅವ್ರದ್ದು ಎಜುಕೇಷನ್. ನಂತರ ಅವರು 1974 ಅಂದರೆ ಅವ್ರು ಯಾವಾಗ ರಾಜಕೀಯ ಪ್ರವೇಶ ಪಡೆದ್ರು ಅಂತ ತಿಳ್ಕೊಳಕ್ಕೆ ಹೋದರೆ 1974 ಕೃಷ್ಣರಾಜ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ರಾಜಕೀಯ ಪ್ರವೇಶ ಪಡೀತಾರೆ ಅವರು. ಅದರಲ್ಲಿ ಅವ್ರ ಗುರುತು ಒಂಟೆ ಚಿಹ್ನೆ ಆಗಿರುತ್ತೆ. ಫ್ರೆಂಡ್ಸ್, ಈ ಶ್ರೀನಿವಾಸ್ ಪ್ರಸಾದ್ ಅವರು ಬೂಸಾ ಚಳುವಳಿಯ ಮೂಲಕ ಒಬ್ಬ ಪ್ರಖ್ಯಾತ ನಾಯಕ ಆಗಿ ಹೊರಹೊಮ್ಮುತ್ತಾರೆ. ಅಂದರೆ ಬೂಸಾ ಚಳುವಳಿ ಅಂತ ಒಂದಾಗುತ್ತೆ. ಆ ಬೂಸಾ ಚಳುವಳಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏನು ಬೂಸಾ ಚಳುವಳಿ ಅಂದ್ರೇನು ಮತ್ತು ಅದು ಯಾವ ಥರ ಇದಾಯಿತು, ಎಮರ್ಜ್ ಆಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಶ್ರೀನಿವಾಸ್ ಪ್ರಸಾದ್ ಅವರು 1974 ಕೃಷ್ಣರಾಜ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದ ನಂತರ ಅವರು 1976 ಜನತಾ ಪಕ್ಷ ಸೇರ್ತಾರೆ. 1979 ಕಾಂಗ್ರೆಸ್ ಪಕ್ಷ ಸೇರ್ತಾರೆ. ನಂತರ ಅವರು ಒಟ್ಟು 1974 2019 ತನಕ 14 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಅದರಲ್ಲಿ 8 ಬಾರಿ ಜಯಗಳಿಸ್ತಾರೆ. 6 ಬಾರಿ MP ಆಗಿ, ಅಂದರೆ ಚಾಮರಾಜನಗರ ಕ್ಷೇತ್ರದಿಂದ 6 ಬಾರಿ ಪಾರ್ಲಿಮೆಂಟ್ಗೆ ಆಯ್ಕೆ ಆಗ್ತಾರೆ MP ಆಗಿ, ಮತ್ತು 2 ಬಾರಿ ನಂಜನಗೂಡು ಕ್ಷೇತ್ರದಿಂದ 2 ಬಾರಿ MLA ಆಗಿ ಸಹ ಅವರು ಗೆಲ್ತಾರೆ. ನಂತರ ಅವರು ಭಾರತೀಯ ಜನತಾ ಪಕ್ಷನ ಸೇರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷನ ಸೇರಿರ್ತಾರೆ. ಮತ್ತು ನಂತರದಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ ಬರ್ತಾರೆ. ಇದೇ ಥರ ಆಗಿರುತ್ತೆ. ಆದರೆ ಅವರು ಒಂದು ಮಾತು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಯಾವುದೇ ಪಕ್ಷ ಆಗಿರಲಿ, ನನಗೆ ಮೊದಲು ಸಂವಿಧಾನ ಮತ್ತು ಅಂಬೇಡ್ಕರ್ ಮುಖ್ಯ ಅಂತ ಹೇಳಿರ್ತಾರೆ. ಮತ್ತು ಅದೇ ರೀತಿ ನಡ್ಕೊಂಡು ಇರುವಂಥ ಒಬ್ಬ ರಾಜಕಾರಣಿ ಆಗಿರ್ತಾರೆ. ಇವರು ಸಮಾಜಕ್ಕೆ ಒಳ್ಳೆಯ ಕಾರ್ಯವನ್ನು ಸಹ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ತುಳಿತಕ್ಕೆ ಒಳಗಾದ ವರ್ಗಗಳು, ದಲಿತ ಪರವಾಗಿ ಮತ್ತು ಎಲ್ಲ ವರ್ಗಕ್ಕೂ ಅವರು ಅವರ ಸೇವೆ ಸಲ್ಲಿಸಿದ್ದಾರೆ. ಫ್ರೆಂಡ್ಸ್, ಇವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಟೈಮಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರ್ತಾರೆ. ನಂತರ ಪ್ರಸ್ತುತ ಸಿದ್ದರಾಮಯ್ಯ ಅವರ ಮೊದಲ ಅಧಿಕಾರಾವಧಿಯಲ್ಲಿ ಕಂದಾಯ ಮತ್ತು ಮುಜರಾಯಿ ಇಲಾಖೆ ಸಚಿವರಾಗಿರ್ತಾರೆ. ಇವರು ಕಂದಾಯ ಇಲಾಖೆ ಸಚಿವರಾಗಿದ್ದಾಗ ಅತಿ ಹೆಚ್ಚು ಅಂಬೇಡ್ಕರ್ ಭವನಗಳನ್ನ ನಿರ್ಮಿಸ್ತಾರೆ ಮತ್ತು ಎಲ್ಲ ವರ್ಗದ ಸಮುದಾಯ ಭವನಗಳನ್ನ ಸಹ ಅದ್ರ ಜೊತೆಗೆ ನಿರ್ಮಿಸಿರ್ತಾರೆ. ಇವರು ಕಂದಾಯ ಸಚಿವರಾಗಿದ್ದಾಗ ಮನಸ್ವಿನಿ, ಯಶಸ್ವಿನಿ ಮತ್ತು ಯೋಜನೆಗಳನ್ನ ಜಾರಿಗೆ ತರ್ತಾರೆ. ವೃದ್ಧೆಯರಿಗೆ ಪಿಂಚಣಿ ತರ್ತಾರೆ. ಪಹಣಿ ಪತ್ರ, ಕಂದಾಯ ಅದಾಲತ್ ಮತ್ತು ಮುಂತಾದ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸ್ತಾರೆ. ಇವರು ನಮ್ಮ ವಿ ಶ್ರೀನಿವಾಸ್ ಪ್ರಸಾದ್ ಅವರು. ಫ್ರೆಂಡ್ಸ್, ಇವರು ಶ್ರೀನಿವಾಸ್ ಪ್ರಸಾದ್ ಅವರು ಯಶಸ್ವಿಯಾಗಿ ಇದನ್ನು ಜಾರಿಗೊಳಿಸ್ತಾರೆ. ಈಗ ವಯೋಸಹಜತೆಯಿಂದಾಗಿ ನಿಧನರಾಗ್ತಾರೆ ಮತ್ತು ಅವ್ರನ್ನ ಬೌದ್ಧ ಸಂಪ್ರದಾಯದ ಪ್ರಕಾರ ಅವ್ರದ್ದು ಅಂತಿಮ ಸಂಸ್ಕಾರನ ನೆರವೇರಿಸಲಾಯಿತು. ಫ್ರೆಂಡ್ಸ್, ಇದೊಂದು ಸಣ್ಣ ಮಾಹಿತಿ, ವಿ ಶ್ರೀನಿವಾಸ ಕುರಿತಾದ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋನ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ನಾವು ಡೆಡಿಕೇಟ್ ಮಾಡೋಣ. ಅವ್ರಿಗೆ ಡೆಡಿಕೇಟ್ ಮಾಡೋಣ. ಇದು ಫ್ರೆಂಡ್ಸ್, ಇತ್ತೀಚೆಗೆ ಆಗಲಿದ ಒಬ್ಬ ಸಜ್ಜನ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಕುರಿತಾದ ಒಂದು ಸಣ್ಣ ಮಾಹಿತಿ. ಅವ್ರಿಗೆ ಈ ವಿಡಿಯೋನ ಅರ್ಪಿಸುತ್ತಾ ಮತ್ತು ಇದೇ ರೀತಿಯ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮೈ ವಿಷನ್ ಯೂಟ್ಯೂಬ್ ಚಾನಲ್.